ಬುರ್ಡೆ ತಂದಾಗ ಹೆಂಗ ಬುರ್ಡೆ ಬಿಡ್ತಿದೆ ಅಂತ ನಾವು ಅವತ್ತೇನೆ ಹೇಳಿದ್ವಿ, ಮೊದಲು ಅವನನ್ನು ಬಂಧಿಸ್ರಿ ಅಂತ ಹೇಳಿ. ಸರ್ಕಾರ ಅವ್ರ ಮೇಲೆ ಬಹಳ ಪ್ರೀತಿ, ಅವ್ರು ಬಂಧನ ಮಾಡಲಿಲ್ಲ. ಇಲಾಖಾ ಕಾರ್ಯದ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ SIT ತನಿಖೆ ನಡೀತಿದೆ, ಮುಂದುವರಿಸಲಿ. SIT ತನಿಖೆ ನಾವು ಯಾವತ್ತೂ ವಿರೋಧ ಮಾಡಲೇ ಇಲ್ಲ. ಆದ್ರೆ ಹಿಂದಿನ ಷಡ್ಯಂತ್ರದ ಬಗ್ಗೆ ನಾವು ಬಹಳ ಗಂಭೀರವಾಗಿ ತಗೊಂಡಿದ್ವಿ. ಆ ಗಂಭೀರತೆಯ ಸಂಗತಿಗಳನ್ನ ಸರ್ಕಾರಕ್ಕೆ ಹೇಳಿದ್ರೆ ಕೇರ್ ಮಾಡಲಿಲ್ಲ, ಅದ್ರ ಕ್ಯಾರೇ ಇರಲಿಲ್ಲ. ಅದ್ರ ಪರಿಣಾಮ ಇವತ್ತು ಇದನ್ನೆಲ್ಲ ಅನುಭವಿಸ್ತಾ ಇರುವಂತದ್ದು ನಾವು. ಇಟ್ಟೆಲ್ಲ ರಾಜ್ಯದಾದ್ಯಂತ ಹಿಂದೂಗಳು ರಸ್ತೆಗಳಿಲ್ಲಕ್ಕೆ ಕಾರಣ ಸರ್ಕಾರದ ಈ ಒಂದು ನೀತಿ. ಇದೊಂದು ದುಷ್ಟ ನೀತಿ ಕಾಂಗ್ರೆಸ್ಸಿನ ಸರ್ಕಾರದ್ದು. ಇದು ಮಾಡಬಾರ್ದಲ್ಲ. ಹಿಂದೂಗಳಿಗೆ ಆದ ಭಾವನೆಗಳಿಗೆ ಧಕ್ಕೆ ಆಗಿರುವಂತ ಸಂದರ್ಭದಲ್ಲಿ ಭಾವನೆಗಳಿಗೆ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕಿತ್ತು ಸರ್ಕಾರ. ನಾವು ಅದನ್ನು ಮಾತ್ರ ಹೇಳಿದ್ವಿ. ಯಾಕೆಂದ್ರೆ ಕೊಲೆಗೆ ಸಂಬಂಧಪಟ್ಟಂತೆ ಅಂತ ಏನ್ ಚರ್ಚೆಗಳು ನಡೀತಾ ಇತ್ತು 12 ವರ್ಷದ ಹಿಂದೆ. COD ತನಿಖೆ ಆಗಿತ್ತು, CBI ತನಿಖೆನೂ ಆಗಿತ್ತು, ಎಲ್ಲ ರೀತಿ ತನಿಖೆಗಳು ಅದ್ರ ಬಗ್ಗೆ ಆಗಿತ್ತು. CBIಕ್ಕಿಂತ ದೊಡ್ಡದಾದಂತ SIT ಇದು ಕಾಂಗ್ರೆಸ್ಸಿನ ಮಾನಸಿಕತೆ. ಹಾಗಾಗಿ ಇಲ್ಲಿ ತನಿಖೆ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ, ಅದು ಬೇಡ ಅಂತ ನಾನು ಹೇಳಿರ್ಲಿ. ಆದ್ರೆ ಅದು ಸರಿಯಾದಂತ ದಿಕ್ಕಲ್ಲಿ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವ್ರು ಹೇಳಕ್ ಶುರು ಮಾಡಿದ್ರೆ ನೀವು ರಾಜಕಾರಣ ಮಾಡ್ತಿದ್ದೀರಿ ಅಂತೇಳಿ. ನಮಗೆ ರಾಜಕಾರಣ ಮಾಡಕ್ ಬಹಳ ಜಾಗಗಳಿದೆ, ಅಲ್ಲಿ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದೆ ಸದನದಲ್ಲಿ. ಆದ್ರೆ ಇವತ್ತು ನಿಜವಾಗ್ಲೂ ಗಂಭೀರವಾಗಿ ಯೋಚನೆ ಮಾಡ್ಬೇಕಾದ ಸಂಗತಿ, ಈ ರೀತಿಯ ದುಷ್ಟ ಕೂಟಗಳು ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಇದೆ. ನೋಡಿ ಎಂತ ವಿಚಿತ್ರ ಪರಿಸ್ಥಿತಿ. ಕೇರಳ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತ ಇದ್ರ ಬಗ್ಗೆ ಖಂಡನ ನಿರ್ಣಯ ಮಾಡುತ್ತೆ. ನಾನು ಅದನ್ನೇ ರಾಜ್ಯದ ವಿಧಾನಸಭೆ ಒಳಗಡೆ ನಾವು ಚರ್ಚೆ ಮಾಡಿದ್ದು. ಕೇರಳ ಹಾಗೆ ಮಾಡಬಹುದು ಅಂತ ಹೇಳಿದ್ರೆ ನಿಮಗೇನಾಗಿದೆ ದಾಡಿ ಮಾಡಿ ಅಂತ ಹೇಳಿದ್ವಿ, ನಾವು ಮಾಡ್ಲಿಲ್ಲ. ಇಲ್ಲೇ ಗೊತ್ತಾಗತ್ತೆ ಹಿಂದೂಗಳ ಭಾವನೆಗಳಿಗೆ ಎಷ್ಟು ನ್ಯಾಯ ಕೊಡ್ತಾ ಇದೆ ಅಂತೇಳಿ. ಸೊ ಹಾಗಾಗಿ ಇದು ಧರ್ಮ ವಿರೋಧಿ ಸರ್ಕಾರ, ಇದು ಹಿಂದೂ ಧರ್ಮದ ವಿರೋಧಿ ಸರ್ಕಾರ. ಇದು ಯಾರನ್ನೂ ತುಷ್ಟೀಕರಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗ ಸದನದಲ್ಲಿ ಗೃಹ ಸಚಿವರು ಹೇಳಿದ್ರು ಬರೀ ತನಿಖೆ ಅಷ್ಟೇ, ಇನ್ನು ಅಂತಿಮ ವರದಿ ಇಲ್ಲ. ಬಟ್ ಅಂತಿಮ ವರದಿ ಬರಕ್ಕಿಂತ ಮುಂಚೆ ಏನು ಅಂತ ಹೇಳ್ಬಿಟ್ಟು ಬಂಡವಾಳ ಬಯಲಾಗಿದೆ. ಯಾವಾಗ ಸರ್ಕಾರ ಅದನ್ನೆಲ್ಲ ಮುಚ್ಚಾಕಕ್ಕೆ ಪ್ರಯತ್ನ ಆಗ್ತಿದೆ ಅಂತೇಳಿ ಗೊತ್ತಾಯ್ತಲ್ಲ, ಅಂತಿಮ ವರದಿ ಕೊಡೋಕ್ಕಿಂತ ಮುಂಚೆನೆ ಸತ್ಯ ಸಂಗತಿ ಹೊರಗೆ ಬಂದು ಅದಕ್ಕೆ ಹೇಳಿದ ಅಲ್ಲೊಬ್ಬ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಅಂತೇಳಿ. ಅಣ್ಣಪ್ಪ ಸ್ವಾಮಿ ಸುಮ್ಮನೆ ಕೂರಕ್ಕೆಲ್ಲ ಅಲ್ಲಿ ಇರೋದು, ಇಡೀ ಆ ಕ್ಷೇತ್ರದ ಒಟ್ಟು ಶಕ್ತಿಯನ್ನ ಕಾಪಾಡ್ಲಿಕ್ಕೆ ಅಣ್ಣಪ್ಪ ಸ್ವಾಮಿ ಅಲ್ಲಿರೋದು. ಹಾಗಾಗಿ ಇವ್ರು ಹೇಳೋದಕ್ಕಿಂತ ಮುಂಚೆ ಅಣ್ಣಪ್ಪ ಸ್ವಾಮಿ ಸತ್ಯ ಸಂಗತಿ ಹೊರಗಡೆ ಹೇಳಾಯ್ತು. ಇದು ನಮ್ಮ ಹಿಂದೂ ಧರ್ಮದ ಒಂದು ನಂಬಿಕೆ ಇದು. ಅದಕ್ಕೆ ಹೇಳಿದೆ, ಸುಜಾತಾ ಭಟ್ ಅಂತವ್ರು 1000 ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಕಾಡಿನಲ್ಲಿದ್ದವರೆಲ್ಲ ನಕ್ಸಲರು ಇವತ್ತು ಶರಣಾಗತಿ ಹೆಸರಿನ ಅಡಿ ಒಳಗಡೆ ರಾಜ್ಯದ ಒಳಗಡೆ ನುಗ್ಗಿದ್ದಾರೆ, ರಾಜ್ಯದ ಒಳಗಡೆ ನುಗ್ಗಿದ್ದಾರೆ. ಹಾಗಾಗಿ ಸುಜಾತಾ ಭಟ್ ಕ್ಷಮೆಗೆ ಅರ್ಹರಲ್ಲ. ನಾವು ಸ್ತ್ರೀ ಕುಲಕ್ಕೆ ಅತ್ಯಂತ ಗೌರವ ಕೊಡುವಂತ ಮಾನಸಿಕತೆ ಇರೋರು ನಾವೆಲ್ಲ. ಹಿಂದೂ ಸಮಾಜಕ್ಕೆ ಸ್ತ್ರೀಗೆ ಅದರದೇ ಆದಂತ ಸ್ಥಾನ ಕೊಟ್ಟಿದ್ದೇವೆ ನಾವು. ಅದಕ್ಕೆ ಈ ದೇಶಕ್ಕೆ ದೇಶದ ಹೆಸರು ಭಾರತ, ಭಾರತ ಮಾತೆ. ಹಾಗಾಗಿ ಇಂಥ ಸಂದರ್ಭದೊಳಗಡೆ ನಿನ್ನ ಕ್ಷಮೆ ಸಾಧ್ಯನೇ ಇಲ್ಲ ಸುಜಾತಾ ಭಟ್, ಕ್ಷಮಿಸೋದಿಲ್ಲ ಹಿಂದೂ ಸಮಾಜ. ನೀನು ಮನಸ್ಸಿಗೆ ಬಂದಂಗೆ ನಡ್ಕೊಂಡಿರುವಂತ ಹೆಣ್ಣುಮಗಳು ನೀನು. ಹೆಣ್ಣು ಕುಲಕ್ಕೆ ಅಪಮಾನ, ಸ್ತ್ರೀ ಕುಲಕ್ಕೆ ಅಪಮಾನ. ನೀನು ಏನೇನೆಲ್ಲ ಷಡ್ಯಂತ್ರಗಳು, ಏನೇನೆಲ್ಲ ಕೃತ್ಯಗಳು ನಿನ್ನ ಕಾರಣಕ್ಕೋಸ್ಕರ ನಡೀತಾ ಇದೆಯಲ್ಲ. ಗಿರೀಶ್ ಮಟ್ಟಣ್ಣ, ಆ ಸಮೀರ್, ಅವನಿಗೇನ್ರಿ ಸಂಬಂಧ? ಧರ್ಮಸ್ಥಳದ ಬಗ್ಗೆ ಅವನಿಗೇನ್ ಸಂಬಂಧ? ಯೂಟ್ಯೂಬರ್ ನೀನು. ನಿನ್ನ ಟ್ಯೂಬ್ ಅನ್ನ ಕಟ್ ಮಾಡ್ತೇವೆ, ನಿನ್ನ ಯೂಟ್ಯೂಬ್ ಅನ್ನ ಧ್ವಂಸ ಮಾಡೇ ಮಾಡ್ತೇವೆ ನಾವು. ನೆನ್ಪಿಟ್ಕೋ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರುವಂತ ಕೆಲಸ. ಧರ್ಮಸ್ಥಳಕ್ಕೆ ಹೋಗಬೇಡಿ, ಇಲ್ಲಿ ಕೊಲೆ ಆಗ್ಬಿಡತ್ತೆ. ಧರ್ಮಸ್ಥಳಕ್ಕೆ ಹೋಗಬೇಡಿ, ಇಲ್ಲಿ ಅತ್ಯಾಚಾರ ಆಗ್ಬಿಡತ್ತೆ. ಇವನಿಗೆ ಕಪಾಳ ಹೊಡಿಬೇಕು, ಯಾವ್ದ್ರಲ್ಲಿ ಹೊಡಿಬೇಕು ಇವನಿಗೆ? ಧರ್ಮಸ್ಥಳದ ನಮ್ಮ ಶ್ರದ್ಧಾ ಕೇಂದ್ರ ಅದು. ಅಲ್ಲಿಗೆ ಹೋಗಬೇಡಿ, ಅಲ್ಲಿ ಏನೇನೋ ಸುಳ್ಳು ಸುದ್ದಿ ಹರಡುವಂತ ಕೆಲಸ ನೀನ್ ಮಾಡ್ತೀಯ ಅಂದ್ರೆ
ನಿನಗೆ ಬಿಡೋದಿಲ್ಲ. ಸರ್ ಇಷ್ಟೆಲ್ಲ ಆದ್ಮೇಲೆ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ ಮುಂದಾಯ್ತಾ ಅಂತ ಹೇಳ್ತೀವಿ. ಡ್ಯಾಮೇಜ್ ಕಂಟ್ರೋಲು ಏನೋ ನಾನೇ ಅದು ಹೇಳೋದಿಲ್ಲ, ಬೆಟ್ಟ ಆಗಿದ್ದು ಇಲಿ ಹಿಡಿದ್ರು ಅಂತ ಹೇಳ್ತಾರಲ್ಲ ಗಾದೆ, ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು. ಆಗದಾಯ್ತು, ಅಲ್ಲಿ ಏನು ಒಂದು ತೃಣನೂ ಸಿಗಲಿಲ್ಲ ನಿಮಗೆ, ತೃಣನೂ ಸಿಗಲಿಲ್ಲ ನಿಮಗೆ. ನೀವು ಮಾಡಿದ ಏನಪ್ಪಾ ಅಂತ ಹೇಳಿದ್ರೆ ಅಪಪ್ರಚಾರಕ್ಕೆ ಶಕ್ತಿ ಕೊಟ್ರಿ ಅಷ್ಟೇ. ನೀವು ಮಹೇಶ್ ತಿಮ್ರೋಡಿ ಅವನ ಬಗ್ಗೆ ಹೇಳಿದೆ ನಾನು, ಅವನನ್ನ ನಾನು ಅದಕ್ಕೆ ಹೇಳಿದ್ದು, ನೀನು ತಿಮ್ರೋಡಿ, ನೀನೊಬ್ಬ ತಿರುಬೋಕಿ ಅಂತ ಹೇಳಿದ್ರೆ ನಿನಗೆ ಟೂರಿ ಎತ್ತಿ ಇವತ್ತು. ನೀನು ಹಿಂದೂ ವಿರೋಧಿ ಕೆಲಸವನ್ನ ಮಾಡ್ತಿರೋಂತ ಈ ಸಂದರ್ಭದ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನಿನ್ನ ಕೊರಳಿನಲ್ಲಿರುವಂತ ಕೇಸರಿ ಶಾಲನ್ನ ತೆಗೆದು ದೇವರ ಮನೆಯಲ್ಲಿ ಇಟ್ಟುಬಿಡು. ಕೇಸರಿಗೆ ದ್ರೋಹ ಮಾಡಬೇಡ ನೀನು, ಕೇಸರಿಗೆ ಅಪಮಾನ ಮಾಡಬೇಡ ನೀನು ಅಂತ ಹೇಳಿದ್ದೇನೆ ನಾನು. ಇನ್ನು ಮುಂದೆ ನಿನ್ನ ಜೀವನದೊಳಗಡೆ ಈ ಕೇಸರಿ ಶಾಲನ್ನ ಹಾಕಬಾರದು ನೀನು. ಅಂತ ದುಷ್ಟ ಕೆಲಸ ಮಾಡಿರುವಂತದ್ದು ನೀನು, ಅಂತ ಕುಕೃತ್ಯ ಮಾಡಿರುವಂತ ನೀನು. ನಿನ್ನ ಕೊರಳಲ್ಲಿ ಕೇಸರಿ ಇರಬಾರದು. ಇವ್ರ್ಯಾರು ಕ್ಷಮೆಗಾರರಲ್ಲ, ಇವ್ರ್ಯಾರು ಕ್ಷಮೆಗಾರಲ್ಲ. ಅದಕ್ಕೆ ಹೇಳಿದೆ, ಹೇಗಿದ್ರು ಗುಂಡಿ ತೆಗೆದಿದ್ದೀರಿ 17, 17 ಕಡೆನೂ ಇವ್ರನ್ನೆಲ್ಲ ಹೋಗುದು ಬಿಡಿ ಹಾಕಾರೆ. ಒಂದ್ಸರಿ ಹೋಗಿರಿ, ಒಂದ್ಸರಿ ಬೇರೆ ಕಡೆ ಹೋಗಿರಿ, ಒಂದ್ಸರಿ ಹೋಗಿರಿ ತೆಗೆದು ಮತ್ತೆ ಬೇರೆ ಕಡೆ ಹೋಗಿರಿ. ಈ ಕೆಲಸ ಮಾಡ್ತೀರಾ? ಕಾಂಗ್ರೆಸ್ಸಿನ ನಾಯಕತ್ವ ತಾಕತ್ತಿದೆಯಾ? ಅಗದು ಬಿಟ್ರಲ್ಲ ನೀವು, ಅರೆಸ್ಟ್ ಮಾಡಿದ್ದೀರಿ. ನೀವು ಮಾಡಿದಂತ ಹಿಂದೂ ಸಮಾಜಕ್ಕೆ ಮಾಡಿದಂತ ದ್ರೋಹವನ್ನ ಮುಚ್ಕೊಳ್ಳಕ್ಕೆ ಈ ಕೆಲಸವನ್ನ ಮಾಡ್ತಾ ಇದೆ. ಸೇಫ್ ಗಾರ್ಡ್ ಮಾಡೇ ಮಾಡ್ತಾರೆ. ಅವರಿಗೆ ಅದು ಡ್ಯೂಟಿ ಆಗ್ಬಿಟ್ಟಿದೆ. ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಅದೊಂದು ಡ್ಯೂಟಿ. ಯಾರು ಧರ್ಮ ವಿರೋಧಿಗಳಿದ್ದಾರೆ ಅವರನ್ನ ಸಂರಕ್ಷಣೆ ಮಾಡುವಂತದ್ದೇ ಇವ್ರ ಕೆಲಸ, ಸರ್ಕಾರದ ಕೆಲಸ. ಯಾಕೆ ಹೇಳಿದೆ ಗೊತ್ತಾ, ನಾನು ಅದೇ ಮಾನಸಿಕತೆಯಲ್ಲಿರುವಂತ ಹೆಣ್ಮಗಳು ಇವರು. ನಾನು ಅವತ್ತು ಕೂಡ ಹೇಳಿದ್ದೆ, ನಾನು ಗೌರಿ ಲಂಕೇಶ್ ಯಾಕೆ ಈಗ ನಡ್ಕೊಳ್ತಾರೆ ನಂಗೆ ಅರ್ಥ ಆಗ್ಲಿಲ್ಲ. ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ವಿ ನಾವೆಲ್ಲ, ಹೋರಾಟಗಾರರು ಅಂತ ಹೇಳಿ. ಹೋರಾಟಗಾರರು ಅನ್ನೋ ಕಾರಣಕ್ಕೋಸ್ಕರ ಗೌರವ ಇಟ್ಕೊಂಡಿದ್ವಿ. ಸ್ತ್ರೀ ಕುಲಕ್ಕೆ ಕಳಂಕ ತರೋ ರೀತಿಯೊಳಗಡೆ ನಡವಳಿಕೆಗಳು ಶುರು ಆಗಿಬಿಟ್ರೆ ಅವ್ರನ್ನ ಹೇಗೆ ಹಿಂದೂ ಸಮಾಜ ಒಪ್ಕೊಳಕ್ ಸಾಧ್ಯ? ವ್ಯಕ್ತಿಗತವಾಗಿ ನಮ್ದು ಏನಿಲ್ಲ ಇಲ್ಲಿ, ನಿಮ್ಮ ನಡವಳಿಕೆ ವಿರುದ್ಧವಾಗಿ ನಮ್ದು ಹೋರಾಟಗಳು. ಅವ್ರು ಹಾಗೆ ನಡ್ಕೊಂಡ್ರು. ನನಗೆ ಮಗು ಬೇಕು ಅದೇ ಗಂಡ ಬೇಡ ಅಂದ್ರೆ ಏನಿದು? ಏನ್ ಕರೆ ಕೊಡ್ತಿದ್ದೀರಿ ಹಿಂದೂ ಸಮಾಜಕ್ಕೆ? ನೀವು ಸ್ತ್ರೀ ಕುಲಕ್ಕೆ ಏನ್ ಕರೆ ಕೊಡ್ತಾ ಇದ್ದೀರಿ? ನನಗೆ ಮದುವೆ ಬೇಡ, ಮಗು ಬೇಕು, ಆಗೋದಿಲ್ಲ. ಹಿಂದೂ ಸಮಾಜದಲ್ಲಿ ಹೇಗ್ ಬೇಕೋ ಹಾಗೆ ನಡ್ಕೊಳಕ್ ಆಗೋದಿಲ್ಲ ಇವತ್ತು. ಇದನ್ನ ಹೇಳ್ತಾ ಇದ್ದೇವೆ ನಾವು. ಗೌರಿ ಲಂಕೇಶ್ ಹೀಗೆ ನಡ್ಕೊಂಡ್ರು, ಅದು ನಂಗೆ ನೋವಿರುವಂತ ಸಂಗತಿ. ಹೋರಾಟಗಾರರು ಆ ರೀತಿ ನಡ್ಕೋಬಾರ್ದು. 100% ಸಾಮ್ಯತೆ. ಯಾಕೆಂದ್ರೆ ಅವರು ಅದೇ ಹೇಳಿದ್ರು, ಗೌರಿ ಲಂಕೇಶ್ ಅವರು ಕೂಡ ಅದನ್ನೇ ಹೇಳಿದ್ರು, ನನಗೆ ಮಗು ಬೇಕು, ಗಂಡ ಬೇಡ. ಇವರು ಅದೇ ರೀತಿಯ ಕಾರ್ಯವನ್ನು ಮಾಡಿದಂತವ್ರು, ಅವರನ್ನು ಫಾಲೋ ಮಾಡಿದವರು ಇವರು. ಇದು ಸ್ತ್ರೀ ಕುಲಕ್ಕೆ ಅಪಮಾನ ಅಲ್ವಾ? ಇದು ಚರ್ಚೆ ಆಗ್ಬೇಕಾದಂತ ಸಂಗತಿ ಅಲ್ವಾ ಇವತ್ತು? ನೀನೇನ್ ಹೇಳಿದ್ರು ಕೇಳ್ಬಿಡ್ಬೇಕಾ ಸುಜಾತ ಭಟ್? ಇನ್ನು ಹೆಣ್ಣು ಸಮಾಜ, ಮಹಿಳಾ ಸಮಾಜ ಇವತ್ತು ಮಹಿಳೆಯರಿಗೆ ಗೌರವ ಕೊಡ್ತಿರೋಂಥ ದೇಶದಲ್ಲಿ ಈಗ ನಡ್ಕೋಬಹುದು ಅಂತ ಹೇಳಿ ನೀವು ದಾರಿ ದೀಪ ಹಾಕ್ತೀರಿ ಅಂತ ಹೇಳಿದ್ರೆ ನಿಮ್ಮಂತರ ಹಿಂದೂ ಸಮಾಜಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೀವಿ ಅಷ್ಟೇ ನಾವು. ಇದು ನಮ್ಮದು ಒಂದೇ 1 ಪಾಯಿಂಟ್ ಪ್ರೋಗ್ರಾಮ್ ಏನಂತ ಹೇಳಿದ್ರೆ, ಹಿಂದೂ ಸಮಾಜಕ್ಕೆ ಅಪಮಾನ ಮಾಡುವಂತ, ಮಹಿಳಾ ಕುಲಕ್ಕೆ ಅಪಮಾನ ಮಾಡುವಂತ, ಸ್ತ್ರೀ ಕುಲಕ್ಕೆ ಅಪಮಾನ, ಕಳಂಕ ಆಗಿರುವಂತ ನಡವಳಿಕೆ ಇದೆಯಲ್ಲ ನಿಮ್ಮದು, ಇದು ಸರಿಯಲ್ಲ. ಧನ್ಯವಾದ. ಥ್ಯಾಂಕ್ ಯು.